Hi all, welcome back to my YouTube channel. Okay. ಗುಡ್ ಮಾರ್ನಿಂಗ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಇವತ್ತು ಆಫೀಸ್ ಇರಲಿಲ್ಲ, ಸೊ ಹಾಗಾಗಿ ಸ್ವಲ್ಪ ಲೇಟಾಗಿದ್ದೆ ಹಬ್ಬ ಇದ್ರೂ. ನೆಕ್ಸ್ಟು ಎದ್ದ ತಕ್ಷಣ ಒಂದು ಬಾದಾಮಿ ತಿಂದು ಆಮೇಲೆ ಒಂದು ಎಳ್ನೀರು ಕುಡಿದು ಬಿಸಿನೀರು ಕುಡಿದು ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇದಾದ ತಕ್ಷಣ ಇವತ್ತು ಹಬ್ಬ ಅಲ್ವಾ, ಸ್ವಲ್ಪ ಬೇಗ ಸ್ನಾನ ಮಾಡ್ಕೊಂಬಿಟ್ಟು ಪೂಜೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೆ. ಸೊ ಕುಡಿದ್ಬಿಟ್ಟು ಬೇಗ ಕ್ವಿಕ್ಕಾಗಿ ಹೋಗೋಣ ಅಂತ. ಇತ್ತೀಚೆಗೆ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ. ಸ್ವಲ್ಪ ಆಮೇಲೆ 10 o'clock ಆಫ್ಟರ್ ಬಿಸಿಲು ಬರುತ್ತೆ, ಒಂದೊಂದ್ಸಲ ಬರುತ್ತೆ, ಅದು ಬರಲ್ಲ. ಹಿಂಗೆ ಇರುತ್ತೆ ಕ್ಲೈಮೇಟ್. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಬೆಳಗ್ಗೆ. ಓಕೆ, ನೆಕ್ಸ್ಟು ಕ್ವಿಕ್ಕಾಗಿ ಹೋಗಿ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಪೂಜೆನೂ ಮುಗಿಸಿ ನೆಕ್ಸ್ಟ್ ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಇಲ್ಲಿ ಇನ್ನೊಂದು ಏನಂತ ಹೇಳಿದರೆ, ನಮ್ಮ ಮನೆಯಲ್ಲಿ ದೇವ್ರ ಮನೆ ಇಲ್ಲ, ಹಾಗಾಗಿ ನಾನೇ ಪುಟ್ಟದಾಗಿ ಚೆನ್ನಾಗಿ ಇಷ್ಟೇ ಮಾಡ್ಕೊಂಡಿದ್ದೀನಿ. ಎಲ್ಲ ಮಾಡಿದ್ದಾರೆ, ದೇವ್ರ ಮನೆ ಒಂದು ಮಾಡಿಲ್ಲ, ಹಾಗಾಗಿ ಚಿಕ್ಕದಾಗಿ ಎಷ್ಟು ಬೇಕೋ ಅಷ್ಟು ಕಂಫರ್ಟ್ ಆಗೋ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ಇವತ್ತು ಲೆಮನ್ ರೈಸ್ ಮತ್ತು ಹೆಸರುಬೇಳೆ ಪಾಯಸ ಮತ್ತು ಕೋಸಂಬರಿ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಲಾಸ್ಟಿಗೆ ಮತ್ತು ಮೊಸರನ್ನೂ ಮಾಡೋಣ ಅಂತ ಇದ್ದೆ. ಸೊ ಫಸ್ಟು ಕ್ವಿಕ್ಕಾಗಿ ಹೆಸರುಬೇಳೆನ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಬಿಡೋಣ. ನೆಕ್ಸ್ಟ್ ಕೂಗಿಸ್ಕೊಂಡ್ಮೇಲೆ ಅದಕ್ಕೆ ಬೆಲ್ಲ ಹಾಕಿ ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಇದು ಮಾಡೋಣ. ಓಕೆ, ಒಂದು ಸೈಡ್ ಅದು ಇಟ್ಕೊಂಡೆ. ಒಂದು ಸರಿ ಕ್ವಿಕ್ಕಾಗಿ ಬೇಗ ಹುಳಿಗಿಟ್ರೆ ಆಯಿತು ಲೆಮನ್ ರೈಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಎರಡು ಒಂದು ಸಲ ಇದು ಆಗಿಬಿಡುತ್ತೆ, ಒಂದು ಸಲ ಆ ಕಡೆ ಆಗುತ್ತೆ ಅಂತ. ಲೆಮನ್ ರೈಸ್ ಗೊತ್ತಲ್ವ, ಅದೇನು ಎಷ್ಟೊತ್ತಾಗಲ್ಲ, ಬೇಗನೆ ಆಗಿಬಿಡುತ್ತೆ. ಸೊ ಹಾಗಾಗಿ ಮಾಡ್ಕೊತಾ ಇದ್ದೆ. ನೋಡಿ, ಇಟ್ಟು ಲೆಮನ್ ರೈಸ್ಗೆ ಆ ಕಡೆ ಅದು ಒಂದು ಅಟ್ಲೀಸ್ಟ್ ಹೆಸರುಬೇಳೆ ಅಲ್ಪ ಸ್ವಲ್ಪ ಪಾಯಸದ್ದು ಬರಬೇಕು ಅಂತೇಳಿ ಒಂದು 4, 5, 6, 7 ಆದ್ರೂ ಓಕೆ, ವಿಸಿಲ್ ಹೊಡ್ಸ್ಕೊಬೇಕು. 4, 5 ಸ್ವಲ್ಪ ಇದಾದರೆ ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಸ್ಮ್ಯಾಶ್ ಮಾಡಿದರೆ ಚೆನ್ನಾಗುತ್ತೆ ಕ್ವಿಕ್ಕಾಗಿ. ಅದಕ್ಕೆ ಲೆಮನ್ ರೈಸ್ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಲೆಮನ್ ರೈಸ್ ಅದೇನು ಬೇಗ ಹಿಡಿತು, ಎಲ್ಲ ಹೆಚ್ಕೊಂಡು ಇಟ್ಕೊಂಬಿಟ್ರೆ. ಅದಕ್ಕೆ ನಾನು ಫಸ್ಟ್ ಎಲ್ಲಷ್ಟು ಹೆಚ್ಕೊಂಡು ಇಟ್ಕೊಂಡು ಆಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ಬೇಗ ಬೇಗ ಮಾಡಿಬಿಡ್ಬೋದು. ಶೇಂಗಾ, ಜೀರಿಗೆ, ಸಾಸಿವೆ ಹಾಕಿ ಕರಿಬೇವು ಹಾಕಿ ಎಲ್ಲ ಫ್ರೈ ಮಾಡಿ ಮತ್ತು ಈರುಳ್ಳಿ, ಇದು ಮೆಣಸಿನ್ಕಾಯಿ ಅದೆಲ್ಲ ಹಾಕಿದರೆ ಆಯಿತು. ಇದು ಈ ಕಡೆ ಆಗ್ತಾ ಇತ್ತು, ಅದು ಆ ಕಡೆ ಮಾಡ್ತಾ ಇದ್ದೆ. ನನಗೆ ಇನ್ನೊಂದು ಏನಂತ ಹೇಳಿದ್ರೆ, ಗಿಡಗಳಂದರೆ ತುಂಬ ಇಷ್ಟ. ಹಾಗಾಗಿ ಇಲ್ಲಿ ಗಿಡಗಳು ಇಟ್ಟಿದ್ದೀನಿ ಮನೆಯಲ್ಲಿ. ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಇದ್ದಾವೆ, ಒಂದು ಸ್ವಲ್ಪ ಒರಿಜಿನಲ್ ಇದ್ದಾವೆ. ಲಾಸ್ಟಿಗೆ ಲೆಮನ್ ಸ್ಕ್ವೀಸ್ ಮಾಡಿ ಅದನ್ನು ಒಂದು ಹತ್ರ ಇಟ್ಟು ನೆಕ್ಸ್ಟು ಇದು ಮಾಡ್ಕೊಳ್ಳೋಣ. ಇದು ಕೂಗುತ್ತೆ, ವಿಸಿಲ್ ಕೂಗ್ತಾ ಇತ್ತು. ಸೊ ಆಮೇಲೆ ಅದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ಸೈಡ್ಗಿಟ್ಟು, ಅದಕ್ಕೆ ಇವಾಗ ವಿಸಿಲ್ ಆದ ತಕ್ಷಣ ಬೆಲ್ಲ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಎರಡು ಮಿಕ್ಸ್ ಆಗೋವರೆಗೂ ಸ್ವಲ್ಪ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಬೇಳೆ ಕೆಳಗಡೆ ಇಟ್ಕೊಂಡ್ಬಿಡುತ್ತೆ. ಸೊ ನೆಕ್ಸ್ಟು ಅದಕ್ಕೆ ಮಿಲ್ಕ್ ಆ್ಯಡ್ ಮಾಡಿದೆ. ಮಿಲ್ಕ್ ಆ್ಯಡ್ ಮಾಡಿ ದೆನ್ ಚೆನ್ನಾಗಿ ಅದನ್ನು ಕುದಿಬೇಕು. ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ತುಪ್ಪದಲ್ಲಿ ಹುರಿದ್ರೂ ಹಾಕ್ಕೋಬೇಕಾಗಿತ್ತು, ನಾನು ಹಾಗೆ ಹಾಕಿದೆ. ಒಂದು ಸೈಡ್ ಬಾದಾಮಿ ಗೋಡಂಬಿ, ಒಂದು ಸೈಡ್ ಪಿಸ್ತಾ ಆಗಿದೆ ಅಷ್ಟೇ. ಲೈಕ್ ಇದು ಮಾಡಿದೆ, ಚೆನ್ನಾಗಿ ಬಂದಿತ್ತು ಟೇಸ್ಟು. ನೋಡಿ, ಸ್ವಲ್ಪ ಇದು ಒಡಿಸ್ಬೇಕಾದ್ರೆ ಸ್ವಲ್ಪ ವಿಸಿಲ್ ಜಾಸ್ತಿನೇ ಒಡಿಸ್ಬೇಕು. ಓಕೆ, ಈ ಸೈಡು ಆ ಕಡೆ ಅದು ಮಾಡ್ತಾಯಿದ್ದೆ.
ಅದು ಸ್ವಲ್ಪ ಕುದೀಲಿ ಅಂತ ಬಿಟ್ಟು ಈ ಕಡೆ ಕೋಸಂಬರಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕೋಸಂಬರಿಗೆ ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ ಹಾಕಿ ಕೋಸಂಬರಿಗೆ ಹೆಸರು ಬೇಳೆನೇ ಅಲ್ವಾ, ಅದನ್ನ ನೆನೆ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿದಾಕಿದ್ದೆ, ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ, ಇನ್ನೇನು ಇಲ್ಲ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿದರೆ ಕೋಸಂಬರಿ ಡನ್. ಅದು ಒಬ್ಬೊಬ್ಬರು ಎಣ್ಣೆ ಒಳಗೆ ಹಾಕಿದರೆ ಚೆನ್ನಾಗಿಲ್ಲ, ಸೊ ಹಾಗಾಗಿ ನಾನು ಹಸಿದೇ ಕಲಿಸ್ತೀನಿ. ನೆಕ್ಸ್ಟು ಸ್ವಲ್ಪ ಅನ್ನ ಮೊಸರು ಮಾಡ್ಕೊಂಬಿಡೋಣ ಅಂತ ಅನ್ನ ಮೊಸರಿಗೆ ಮಾಡಿದೆ. ಅನ್ನ ಮೊಸರು, ಅದಕ್ಕೆ ಹಾಲು, ಕೊತ್ತಂಬರಿ ಅದೆಲ್ಲ ಮಾಡಿದೆ. ಸ್ವಲ್ಪ ಒಗ್ಗರಣೆ ಹಾಕಿದರೆ ಚೆನ್ನಾಗಿರ್ತಿತ್ತು, ಹಾಗೆ ಇಟ್ಟರೂ ಚೆನ್ನಾಗಿರುತ್ತೆ. ಸೊ ಅನ್ನ ಮೊಸರು, ಚಿತ್ರಾನ್ನ, ಹೆಸರುಬೇಳೆ ಪಾಯಸ, ಕೋಸಂಬರಿ ಇಷ್ಟು ಅವತ್ತು ಅಡುಗೆ ಆಗಿತ್ತು ನೋಡಿ. ಎಸ್, ನೆಕ್ಸ್ಟ್ ಅದು ಮುಗಿಸ್ಕೊಂಡು ಈವ್ನಿಂಗು ಟೆಂಪಲಿಗೆ ಹೋಗಿದ್ವಿ. ಟೆಂಪಲಿಗೆ ಹೋಗಿ ಫುಲ್ ರಶ್, ಅವತ್ತು ಗೊತ್ತಲ್ವ, ಫುಲ್ ರಶ್ ಇತ್ತು ಸಂಕ್ರಾಂತಿ ಈವ್ನಿಂಗು. ಸೊ ಇಲ್ಲಿ ಚೆನ್ನಾಗಿತ್ತು, ಪ್ರಸಾದ ಕೊಡ್ತಾಯಿದ್ರು. ನಾವು ಲಾಸ್ಟಿಗೆ ಬರಬೇಕಾದ್ರೆ ಪ್ರಸಾದ ತಿಂದ್ಕೊಂಡು ಬಂದ್ವಿ. ಹಬ್ಬ ಇದ್ಮೇಲೆ ಟೆಂಪಲ್ಗೆ ಹೋಗುತ್ತೆ ಇನ್ಕಂಪ್ಲೀಟ್ ಆಗುತ್ತೆ. ಸೊ ಟೆಂಪಲ್ ಮುಗಿಸ್ಕೊಂಡು ಹೋಗಿ ಅಷ್ಟೇ. ಇನ್ನೂ ನನ್ನ ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ನಮ್ಮ ಮನೆ ಹತ್ತಿರ ಸ್ವಲ್ಪ 1 ಕಿಲೋಮೀಟರ್ ಆಗುತ್ತೆ ಇರೋವಂಥ ಓಲ್ಡ್ ಟೆಂಪಲ್ ಇದು ಆ್ಯಕ್ಚುಲಿ ನೋಡಿ. ಇಲ್ಲಿ ಜಾಗನೂ ಚೆನ್ನಾಗಿದೆ, ಹಾಗಾಗಿ ಜಾಸ್ತಿ ಜನ ಬರ್ತಾರೆ. ಏನಿದ್ರೂ ಎಲ್ಲ ಫಂಕ್ಷನ್ಸ್ ಮಾಡೋಕ್ಕೂ ಚೆನ್ನಾಗಿದೆ, ಹಾಗಾಗಿ ಏನಾದರೂ ಒಂದು ಫಂಕ್ಷನ್ ಮಾಡ್ತಾನೆ ಇರ್ತಾರೆ. ದಟ್ಸ್ ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.